ಪೆಹಲ್ಗಾಮ್ನಲ್ಲಿ ನಡೆದಂಥ ಒಂದು ಘೋರ ಭಯಂಕರ ಕೃತ್ಯ ಏನಿತ್ತು ಅಂದರೆ ಹೆಣ್ಣು ಮಕ್ಕಳಿಗೆ ಸಿಂಧೂರವನ್ನು ಅಳಿಸೋ ಕೆಲಸ ಆಗಿತ್ತು. ಅವತ್ತು ಹೋಗಿ ಮೋದಿಗೆ ಹೇಳಿ, ನೀವು ಮೋದಿಗೆ ಹೇಳಿ ಅಂತೇಳಿ ಪ್ರತಿಯೊಬ್ಬರೂ ಅವರ ಹೆಣ್ಣು ಮಕ್ಕಳ ಎದುರಿಗೆ ಗಂಡಂದ್ರನ್ನ ಕೊಂದಂಥ ಒಂದು ದುಷ್ಟ ಮನಸ್ಥಿತಿಯ ಪಾಕಿಸ್ತಾನಿಗಳು ಏನಿದ್ರು ಅವ್ರನ್ನ ಇವತ್ತು ಮಟ್ಟ ಹಾಕೋಂಥ ಒಂದು ದಿನ ಬಂದಿದೆ. ಇವತ್ತು ಮೋದಿಜಿ ಅವರು ಅವತ್ತು ಅಂದ್ಕೊಂಡಿದ್ದರೆ ರಾತ್ರೋರಾತ್ರಿ ಇಡೀ ಪಾಕಿಸ್ತಾನನ ಒಂದೇ ದಿನ ಧ್ವಂಸ ಮಾಡ್ಬೋದಿತ್ತು. ಆದರೆ ಮೋದಿಜಿ ಆ ಥರ ನಾವು ಜನಕ್ಕೆ ತೊಂದರೆ ಕೊಡಬಾರ್ದು ಅಂತೇಳಿ ಏನು ಟೆರರಿಸ್ಟ್ಗಳಿದ್ರು ಅಲ್ಲಿ ಮಾತ್ರ ಉಗ್ರಗಾಮಿಗಳ ಇರೋಂಥ ಒಂದು ಜಾಗಗಳನ್ನ ಮಾತ್ರ ಅಟ್ಯಾಕ್ ಮಾಡಿಸಿ ಅವ್ರನ್ನ ಮಾತ್ರ ನಾವು ಅಲ್ಲೇ ಮಾತ್ರ ಯುದ್ಧ ಮಾಡಬೇಕು ಅಂತಂದೇಳಿ ಅವರು ಹೇಳಿದರು. ಆದರೆ ಪಾಕಿಸ್ತಾನಿಗಳು ಮಾತ್ರ ಅದನ್ನು ದ್ವೇಷವಾಗಿ ನಮಗೆ ತಿರುಗು ಬಾಣವಾಗಿ ಕೊಡಬೇಕು ಅಂತ ಜನಗಳ ಇರೋವಂಥದ್ದು, ಏರ್ಪೋರ್ಟ್ಗಳಿರೋ ಅಂಥದ್ದು, ಜನಗಳು ಎಲ್ಲಿ ಜಾಸ್ತಿ ಓಡಾಡ್ತಿರ್ತಾರೆ ಅಲ್ಲೆಲ್ಲನೂ ಅವರು ಬಾಂಬ್ ದಾಳಿಯನ್ನು ಮಾಡೋದು, ಇದನ್ನೆಲ್ಲ ಮಾಡಿಬಿಟ್ಟು ಜನಗಳಿಗೆ ತೊಂದರೆ ಕೊಡೋ ಅಂಥ ಕೆಲಸಗಳನ್ನ ಮಾಡಿದ್ರು. ಏನು ನಮ್ಮ ಎಲ್ಲರೂ ಪ್ರತಿಯೊಬ್ಬ ನಾಗರಿಕರು ಹೇಳ್ತಾ ಇದ್ರು ಈ ಜಮ್ಮು ಮತ್ತು ಕಾಶ್ಮೀರ ಭಾರತ ಮಾತೆಯೇ ಸಿಂಧೂರ ಅಂತ. ಹಾಗೆ ನಾವು ರಾಮಾಯಣ ಮಹಾಭಾರತ ಎಲ್ಲ ನೋಡ್ಬೋದು. ಹೆಣ್ಣು ಮಕ್ಕಳಿಗೆ ನೋವು ಕೊಟ್ಟಂಥದ್ದು ಯಾವುದೇ ಒಂದು ಚರಿತ್ರೆ ತಗೊಂಡ್ರು ಕೂಡ ಅದು ಇತಿಹಾಸ ಮತ್ತೆ ಸೃಷ್ಟಿಯಾಗಿದೆ. ಈಗ ಮತ್ತೆ ಕೂಡ ಹೆಣ್ಣು ಮಕ್ಕಳನ್ನ ಕೆದಕಿದ್ರಿಂದಲೇ ಇವತ್ತು ಯುದ್ಧ ನಡೀತಾ ಇದೆ. ಹೆಣ್ಣು ಮಕ್ಕಳ ನೋವಿಂದಲೇ ಇವತ್ತು ಯುದ್ಧ ನಡೀತಿದೆ. ಮತ್ತೆ ರಾಮರಾಜ್ಯ ಆಗೋ ಅಂಥ ಕನಸು ನಾವು ಕಾಣೋ ಅಂಥ ದಿನ ಬಂದಿದೆ. ಇವತ್ತು ಮತ್ತೆ ರಾಮರಾಜ್ಯ ಆಗುತ್ತೆ. ಆದರೆ ಇವತ್ತು ಯುದ್ಧದಲ್ಲಿ ನಮ್ಮ ಸೈನಿಕರಿಗೆ ಯಾರಿಗೂ ಏನು ತೊಂದರೆ ಆಗ್ದಂಗಿರಲಿ, 3 ದಿನ ನಿದ್ದೆ, 1 ವಾರದಿಂದಲೂ ನಿದ್ದೆ ಮಾಡದೆ ಅವರು ಯುದ್ಧವನ್ನು ಮಾಡೋದಕ್ಕೆ ಏನೇನು ತಯಾರಿ ಮಾಡ್ಕೊಂಡಿದ್ದಾರೆ ಎಲ್ಲನೂ ಯಶಸ್ವಿಯಾಗಲಿ, ಭಾರತಕ್ಕೆ ನಮಗೆ ಗೆಲುವು ಸಿಗಲಿ. ಏನು ರಜೆದಿಂದಲಿದ್ದಂಥ ಯೋಧರನ್ನು ಕೂಡ ಪ್ರತಿಯೊಬ್ಬರು ವಾಪಸ್ ಬರಬೇಕು ಅಂದಿದ ತಕ್ಷಣ ಯುದ್ಧ ನಡೀತಿದೆ, ಹೋದರೆ ಜೀವ ಎಲ್ಲೋಗುತ್ತೋ ಅಂತ ಯೋಚನೆ ಮಾಡದೆ ಮನೆಗಳಲ್ಲಿ ಪ್ರತಿಯೊಬ್ಬ ಯೋಧರನ್ನು ಕೂಡ ಕಳಿಸ್ಕೊಟ್ಟಿದ್ದಾರೆ. ಅದೇ ರೀತಿ ನಾವು ಕೂಡ ಯಾವುದೇ ಸಂದರ್ಭದಲ್ಲಿ ನಾವು ಸೈನಿಕರಿಗೆ ಸಹಾಯ ಮಾಡೋ ಅಂಥ ಒಂದು ಅಳಿಲು ಸೇವೆ ಮಾಡೋಂಥ ಸಂದರ್ಭ ಬಂದಾಗ ಪ್ರತಿಯೊಬ್ಬ ನಾಗರಿಕೂ ಕೂಡ ನಾವು ನಿಲ್ಬೇಕಾಗುತ್ತೆ. ಯಾಕಂದರೆ ಇವತ್ತು ಯುದ್ಧ ಭೂಮಿಯಲ್ಲಿ ಎಷ್ಟೋ ಜನಕ್ಕೆ ಕೆಲವೊಂದು ಸಲ ರಕ್ತ ಬೇಕಾಗ್ಬೋದು. ಅಲ್ಲಿಂದ ನಾವು ಏನು ಕೈಯಿಂದ ಸಹಾಯ ಮಾಡೋಕ್ಕಾಗುತ್ತೆ ಅಂದರೆ ಒಂದು ದೇವರಲ್ಲಿ ಪ್ರಾರ್ಥನೆ ಮಾಡೋ ಅಂಥದ್ದಾಗಿರ್ಬೋದು. ಇಷ್ಟನ್ನು ಮಾತ್ರ ನಾವು ಒಂದು ಅಳಿಲು ಸೇವೆ ಅನ್ನೋ ಥರ ನಮ್ಮ ದೇಶಕ್ಕೆ ಅಂತ ನಾವು ಅಳಿಲು ಸೇವೆ ಅಂತ ಏನಾದರೂ ಮಾಡ್ತೀವಿ ಅಂತಂದರೆ ಈ ಥರ ಕಾರ್ಯಕ್ರಮಗಳನ್ನ ಅಷ್ಟೇ ಮಾಡೋಕ್ಕಾಗೋದು. ಆ ಥರ ಏನಾದರೂ ಒಂದು ಸಂದರ್ಭ ಬಂದಾಗ ಪ್ರತಿಯೊಬ್ಬ ಪ್ರಜೆ ಕೂಡ ನಮ್ಮ ದೇಶಕ್ಕೋಸ್ಕರ ಮುಂದಿನ ರಾಮರಾಜ್ಯ, ನಾವು ರಾಮರಾಜ್ಯನ ಕಾಯ್ತಾ ಇದ್ವಿ, ಅಂಥ ದಿನ ಬಂದಿದೆ. ಅಂಥ ದಿನಕ್ಕೋಸ್ಕರ ನಾವು ಕೂಡ ಎಲ್ಲರೂ ಅಳಿಲು ಸೇವೆ ಮಾಡೋ ಮುಖಾಂತರ ತಾಯಿ ಚಾಮುಂಡೇಶ್ವರಿಯಲ್ಲಿ ನಾನು ದುರ್ಗಮ್ಮನಲ್ಲಿ ಕೇಳ್ಕೊಂತೀನಿ, ಭೂಪಟದಲ್ಲೇ ಪಾಕಿಸ್ತಾನ ಎಂದು ಕಾಣಿಸ್ಲೇಬಾರ್ದು, ಆ ರೀತಿ ಒಂದು ದುಷ್ಟರನ್ನ ನಾಶ ಮಾಡಮ್ಮ ಅಂತ ನಾನು ಕೇಳ್ಕೊತ ನಮ್ಮ ಯೋಧರಿಗೆ ಆಗಿರ್ಬೋದು, ಮೋದಿಜಿಗಾಗಿರ್ಬೋದು ಪ್ರತಿಯೊಬ್ಬರ ಪ್ರಾರ್ಥನೆಯನ್ನು ತಾಯಿ ಅರ್ಪಿಸ್ಕೊಂಡು ಅವ್ರಿಗೆಲ್ಲ ಶಕ್ತಿ ತುಂಬಲಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ.